ಐ ಥಿಂಕ್ ಒಂದು ವರ್ಷಕ್ಕೆ ಒಂದು 200 ಸಿನಿಮಾಗಳಾಗ್ತಿದೆಯಾ, 200+ ಸಿನಿಮಾಸ್ ಬರ್ತಾ ಇದೆ. ಸಿನಿಮಾಗಳಾಗುತ್ತೆ. ಬಟ್ ಗೆಲುವಿನ ರೇಟ್ ಲೆಸ್ ದೆನ್ 1% ಅಂತ ಅನ್ಸುತ್ತೆ. ಯಾಕೆ ಹಿಂಗಾಗ್ತಿದೆ ಧನಂಜಯ ಅವರೇ? ವೇರ್ ಇಸ್ 4-5% ಇತ್ತು ಮುಂಚೆ, ಈಗ ಸಿಕ್ಕಾಪಟ್ಟೆ ಡ್ರಾಪ್ ಆಗಿದೆ, ಇವಾಗ ಭಾಳ ಕಮ್ಮಿ ಆಗಿದೆ. ಅಂದರೆ ನಿಮಗೆ ಹೆಂಗಾಗಿದೆ ಅಂದರೆ ಎಲ್ಲ ಭಾಷೆಯಲ್ಲೂ ಈಗ ಇಲ್ಲಿ ವೆಯ್ಟ್ ಫಾರ್ ಈಗ ನಾನು ವರ್ಷಕ್ಕೆ 4 ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡ್ತೀನಿ ಅಂದರೆ ನನಗೆ ಆ 4 ಸಿನಿಮಾನ ಪ್ಯಾನ್ ಇಂಡಿಯಾ ಸಿನಿಮಾಗಳಿಗೆ ನಾನು ಕಾಯ್ತಾ ಇದ್ದೀನಿ. ಎಲ್ಲ ಭಾಷೆಯಿಂದನೂ ಪ್ಯಾನ್ ಇಂಡಿಯಾ ಸಿನಿಮಾಗಳು ಬರ್ತಿದ್ದಲ್ಲ, ಸೊ ಅವನ್ನ ನಾನು ಥಿಯೇಟ್ರಲ್ಲಿ ನೋಡೋಕ್ಕೆ ಕಾಯ್ತಾ ಇದ್ದೀನಿ. ಉಳಿದಿರೋ ಸಿನಿಮಾಗಳಿಗೆ ಜನಗಳನ್ನ ನಾವು ಆಡಿಯನ್ಸ್ನ ಕರೆಯೋದು ಭಾಳ ಕಷ್ಟ. ಅಂದರೆ ಇದ್ದಾರೆ ಪ್ರೇಕ್ಷಕರು, ಇಲ್ಲ ಅಂತಲ್ಲ, ಆ್ಯಕ್ಚುಲಿ ಭಾಳ ಸಖತ್ತಾಗಿದ್ದಾರೆ ಕನ್ನಡ ಪ್ರೇಕ್ಷಕರು. ನಿಮಗೆ ಇಲ್ಲಾಂದರೆ ಈಗ ನಾವು ಮದರ್ ಪ್ರಾಮಿಸ್ ಥರ ಹೊಸಬ್ರನ್ನ ಇಟ್ಕೊಂಡು ಮಾಡಿರೋ ಎಕ್ಸ್ಪೆರಿಮೆಂಟಿಗೆ ಫಸ್ಟ್ ವೀಕಲ್ಲೇ ಅಷ್ಟು ಜನ ಬರ್ತಾರೆ ಅಂದರೆ ಅದು ಅಷ್ಟು ಈಸಿ ಅಲ್ಲ. ಬಟ್ ಆ ಸಂಖ್ಯೆ ದೊಡ್ಡದಾಗಬೇಕು. ಆ ಸಂಖ್ಯೆ ದೊಡ್ಡದಾದಷ್ಟು ಸ್ಟೋರಿ ಲ್ಯಾಕಿಂಗ, ಡೈರೆಕ್ಷನ್ ಲ್ಯಾಕಿಂಗ, ಮಾರ್ಕೆಟಿಂಗ್ ಲ್ಯಾಕಿಂಗ. ಯಾಕೆಂದರೆ ಸೈಲೆಂಟ್ ಸಿನಿಮಾಗಳು ದೊಡ್ಡ ಮಟ್ಟಕ್ಕೆ ಬಸ್ ಮಾಡಿರೋದು, ನಿಮ್ಮದೇ ಪ್ರೊಡಕ್ಷನ್ನ ಸಿನಿಮಾಗಳು, ನಿಮ್ಮದೇ ಆ್ಯಕ್ಟಿಂಗ್ನ ಸಿನಿಮಾಗಳು ಅದ್ಭುತವಾದ ಯಶಸ್ಸು ಕಂಡಿವೆ. ಆದರೆ ತುಂಬ ಸೈಲೆಂಟ್ ಆಗಿರೋ ಸಿನಿಮಾಗಳು ಅಷ್ಟು ದೊಡ್ಡ ಮಟ್ಟಕ್ಕೆ ಹಿಟ್ ಮಾಡಬಹುದು ಅನ್ನೋದಾದರೆ ಅದು ಸಮಸ್ಯೆ ಇರೋದು ಕಥೆಯಲ್ಲ, ನಿರ್ದೇಶನದಲ್ಲ, ಅಥವಾ ಮಾರ್ಕೆಟಿಂಗ್ನಲ್ಲ. ಎಲ್ಲದನ್ನು ಅಟೆಂಡ್ ಮಾಡಬೇಕು. ಅಂದರೆ ನಿಮಗೆ ಸಿನಿಮಾ ಚೆನ್ನಾಗಿರಬೇಕು ಅಂದರೆ ಎಲ್ಲರೂ ಅವ್ರವ್ರ ಕೆಲಸ ಚೆನ್ನಾಗಿ ಮಾಡಿರಬೇಕು. ಸೊ ಯಾರಿಗೂ ಗೊತ್ತಿರಲ್ಲ ಯಾವ ಸಿನಿಮಾ ಎಷ್ಟು ದೊಡ್ಡದಾಗುತ್ತೆ, ಎಷ್ಟು ಏನಾಗುತ್ತೆ ಅಂತ. ಬಟ್ ಪ್ರೇಕ್ಷಕನಿಗೆ ಮೋಸ ಹೋದೆ ಅಂತ ಅನಿಸ್ಬಾರ್ದು. ಅಂದರೆ ಇವರೇನೋ ಪ್ರಾಮಾಣಿಕವಾಗಿ ಅಟೆಂಡ್ ಮಾಡಿದಾರಪ್ಪ, ಸೊ ಇದರಲ್ಲಿ ನಂಗೆ ಇದು ಇಷ್ಟ ಆಗಲಿಲ್ಲ, ಇದು ಇಷ್ಟ ಆಯಿತು ಅನ್ನೋದು ಓಕೆ. ಅವ್ರಿಗೆ ಕರೆದ್ಬಿಟ್ಟು ಮೋಸ ಮಾಡಿದ್ರು ಅಂತ ಅನಿಸ್ಬಾರ್ದು. ಆ ಥರದ ಅಟೆಂಪ್ಟ್ಗಳನ್ನ ಮಾಡಬಾರ್ದು. ನಾವು ಭಾಳ ಆನೆಸ್ಟಾಗಿ ನಮ್ಮ ಸಿನಿಮಾ ಇದು ಅಂತಲೇ ಹೇಳಬೇಕು. ಇವಾಗ ನಾನು ಮದರ್ ಪ್ರಾಮಿಸ್ ಥರದ್ದು ಕಾಮಿಡಿ ಸಿನಿಮಾ ಮಾಡಿದಾಗಷ್ಟೇ ನಾನು ಅದನ್ನು ಕಾಮಿಡಿಯೆಲ್ಲ ಮಾಡಿಕೊಂಡು ಕಾಮಿಡಿ ರೀಲ್ಸ್ಗಳು ಮಾಡಿ, ಸ್ಕಿಟ್ಗಳು ಮಾಡಿ ಅದನ್ನು ಸಿನಿಮಾನ ಪ್ರಮೋಟ್ ಮಾಡೋಕ್ಕೆ ಸಾಧ್ಯ. ನಾನು ಯಾವ್ದಾದ್ರು ಒಂದು ಭಾಳ ಸೀರಿಯಸ್ ಸಿನಿಮಾ ಮಾಡಿ ನಾನು ಅದನ್ನು ಈ ಥರ ಎಲ್ಲ ಪ್ರಮೋಟ್ ಮಾಡಿದ್ರೆ ದಟ್ ವಿಲ್ ಅಫೆಕ್ಟ್ ದ ಫಿಲ್ಮ್. ನಾವು ಪ್ರೇಕ್ಷಕರಿಗೆ ನಾವು ಯಾವ ಥರದ ಕತೆ ಹೇಳ್ತಾ ಇದ್ದೀವಿ ಅಂತ ಮುಂಚೆನೇ ಹೇಳಬೇಕು ಯಾವಾಗಲೂ. ಸೊ ಅದಕ್ಕೆ ನಾವು ಆನೆಸ್ಟಾಗಿರ್ಬೇಕು. ಇದು ನಮ್ಮ ಟಾರ್ಗೆಟ್ ಆಡಿಯನ್ಸು, ಇದು ನಾವು ಹೇಳ್ತಾರ ಕತೆ ಅಂತ. ನಿಮ್ಗೆ ಆ ವಿಷಯದಲ್ಲಿ ನೋಡಿದ್ರೆ ಟಾಕ್ಸಿಕಲ್ಲಿ ನನಗೆ ಅದು ಭಾಳ ಇಷ್ಟ ಆಯಿತು, ಕ್ಲಾರಿಟಿ. ಅವರು ನೀಟಾಗಿ ಹೇಳಿದ್ದಾರೆ, ದಿಸ್ ಈಸ್ ಅಂದರೆ ಇದು ಮಕ್ಕಳಿಗಲ್ಲ ಅಂತ. ಆ ಕ್ಲಾರಿಟಿಲಿ ನಾವು ಆಡಿಯನ್ಸ್ಗೆ ಹೇಳಬೇಕಾಗತ್ತೆ, ನಮ್ಮದು ಈ ಥರದ ಸಿನಿಮಾ, ನಮ್ಮದು ಹೀಗೆ, ಇದು ಫ್ಯಾಮಿಲಿಗೆ, ಇದು ಹುಡುಗರಿಗೆ, ಇದು ಹೀಗೆ. ಅದನ್ನು ಕ್ಲಿಯರಾಗಿ ನಾವು ಇದು ಮಾಡಿದಾಗ ಆ ಪ್ರೇಕ್ಷಕರು ಬರ್ತಾರೆ. ಅದಕ್ಕೆ ಎಲ್ರಿಗೂ ಎಲ್ಲ ಥರದ ಸಿನಿಮಾ ಇಷ್ಟ ಅಲ್ವಾ. ಸೊ ಥ್ರಿಲ್ಲರ್ ಮಾಡಿದಾಗ ಇದು ನಮ್ಮದು ಥ್ರಿಲ್ಲರ್ ಅನ್ನೋದನ್ನು ನಾವು ಹೇಳಬೇಕಾಗತ್ತೆ. ಹಾಗೆ ಅಂದರೆ ನಾವು ಬೇರೆ ಥರದ ಸಿನಿಮಾ ಮಾಡಿ ಇನ್ನೆಂಗೋ ಮಾರ್ಕೆಟ್ ಮಾಡಿದ್ರೆ ದಟ್ ಡಸಂಟ್ ವರ್ಕ್. ಸೊ ಹಂಗೆ ಸಾಕಷ್ಟು ಫ್ಯಾಕ್ಟ್ರಿಗಳಿರುತ್ತೆ ಒಂದು ಸಿನಿಮಾ ಗೆಲ್ಲಕ್ಕೆ, ಸೋಲಕ್ಕೆ ಎಲ್ಲ. ಆ್ಯಂಡ್ ಪ್ರತಿ ಸರಿನೂ ಅದು ಗೆದ್ದಾಗ ಒಂಥರ ಆಗುತ್ತೆ, ಸೋತಾಗ ಒಂಥರ ಡಿಕೋಡ್ ಮಾಡ್ತಾ ಇರ್ತೀವಿ. ಅದು ನಡೀತಾನೆ ಇರುತ್ತೆ, ಒಂಥರ ನದಿ ಥರ ಹರ್ಕೊಂಡು ಹೋಗ್ತಾ ಇರುತ್ತೆ. ಬಟ್ ಕನ್ಸಿಸ್ಟೆಂಟಾಗಿ ಐ ಥಿಂಕ್ ಒಳ್ಳೊಳ್ಳೆ ಪ್ರಯತ್ನಗಳು ಬರೋಕ್ಕೆ ಶುರು ಮಾಡಿದಾಗ ಪ್ರೇಕ್ಷಕರಿಗೂ ನಂಬಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.